ಹಾಸಿ ನೆಡೆಮುಡಿಯನು ಇರಿಸಿ ಪೀಠವನು ಸೇವೆಗೈಯುತ್ತಲಾ ಅಜರೆಯರು ಬೆಳಗಿದರು ಸಂಧ್ಯೆಯಲ್ಲಿ ಹೊಳೆವ ರತ್ನ ದೀಪಗಳನ್ನು ಉಚ್ಚರಿಸಿ ಮಂತ್ರಗಳನ್ನು ಮಾಡಿದರು ರಕ್ಷಾಬಂಧನವನು ಸಂತಸಗೊಳಿಸುವರು ತೊಡಗಿಸುತ್ತವಳನ್ನು ಜಲವನ ಕ್ರೀಡೆಗಳಲ್ಲಿ ಅಂತೆ ಸಾದರ ಪಡಿಸುವರು ಮಧುರ ಸಂಗೀತವನ ಕನ್ಯೆಯರು ಹೊಮ್ಮುತ್ತಿರೇ ಮಿಂಚಜರಿ ತ್ರಿಶಲಯ ನಯನ ತಾರೆಗಳಲ್ಲಿ ಅಭಿವ್ಯಕ್ತಿಸಿ ವಿವಿಧ ಕಲಾ ಪ್ರಕಾರಗಳಲ್ಲಿ ಸತ್ಯ ಶಿವ ಸೌಂದರ್ಯವನು ಪ್ರಸನ್ನಗೊಳಿಸುವರು ಜಿನಮಾತೆಯನು ರಂಜಿಸುವರವಳನ್ನು ರಚಿಸಿ ಹೊಸ 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 ರೂಪರೇಖೆಗಳಲ್ಲಿ ವಿವಿಧ ಪಟಫಲಕ ತೆರೆ ಭಿತ್ತಿಗಳಲ್ಲಿ ರಸಚಿತ್ರಕಲಾ ವಿನ್ಯಾಸಗಳನ್ನು ನುಡಿಸುವರು ಅತಿ ಮಧುರವಾಗಿಯೇ ವೀಣೆ ಕೊಳಲು ಮೃದಂಗಾದಿ ವಾದ್ಯಗಳನ್ನು ಬರೆದು ಕತೆಗಳನ್ನು ಏರ್ಪಡಿಸಿ ರಸಕಾವ್ಯ ಗೋಷ್ಠಿಗಳನ್ನವರು ವಾಚಿಸುವರು ಅವಳನ್ನು ಕುರಿತ ಚೆಲುವಚನಗಳನ್ನು ಕೇಳಿ ವಿವಿಧ ವೈನೋದಿಕ ಒಗಟುಗಳನ್ನು ಸಂತಸದಿ ಪಡೆವರವಳಿಂದ ಅದಿಕೆ ಸಮಾಧಾನವನು ಕೇಳಲವರು ಅವರಿಗೆ ಆಧ್ಯಾತ್ಮ ಸಂಬಂಧಿ ಪ್ರಶ್ನೆಗಳನ್ನು ನೀಡಲವಳದಕ್ಕೆ ತ್ರಿಶಲಾದೇವಿಯೋ ಮುದದಲಿಂತು ಸೋಕ್ತವಿ ಉತ್ತರವನು ಮಹಾವೀರ ಮಹಾದರ್ಶನದ ಗರ್ಭಾವತರ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ಗೆ ನಾವು ಪ್ರವೇಶ ಮಾಡುತ್ತಿದ್ದೇವೆ. ಹಬ್ಬ ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ಬರೆದಿರುವ ಈ ಮಹಾವೀರ ಮಹಾದರ್ಶನ ಅತ್ಯಂತ ಸೋಪೋಗ್ನತೆಯ ಮಹಾಕಾವ್ಯ. ದೇವಲೋಕದ ಸುರಕನ್ಯೆಯರು ಬಂದು ಆ ತುಂಬು ಗರ್ಭಿಣಿಯಾದಂತಹ ತ್ರಿಶಲೆಗೆ ವಿವಿಧ ಸೇವೆಗಳನ್ನು ಮಾಡುತ್ತಿದ್ದಾರಂತೆ. ಅದರ ಮುಂದುವರೆದ ಭಾಗ. ಅವಳಿಗೆ ಪರಿಮಳಯುಕ್ತವಾದಂತಹ ಪುಷ್ಪಗಳ ನೆಡೆಮುಡಿಯನ್ನು ಹಾಸಿದ್ದಾರೆ. ಅವಳ ಪೀಠದಲ್ಲಿ ಕುಳಿತಿರುವಾಗ ಅಜರೆಯರು ಅಂದರೆ ಆ ದೇವತಾ ಕನ್ಯೆಯರು ಮುತ್ತು ರತ್ನ ವಜ್ರ ವೈಡೂರ್ಯ ಮಾಣಿಕ್ಯದ ಆ ರತ್ನದೀಪಗಳನ್ನು ಬೆಳಗುತ್ತಾ ಇದ್ದಾರಂತೆ. ಮತ್ತು ಯಾಕೆಂದರೆ ತೀರ್ಥಂಕರರ ಮಾತೆ ಅವಳ ಗರ್ಭದಲ್ಲಿ ಅವತರಣವಾಗಿದೆ. ಹಾಗೆಯೇ ಅವಳನ್ನು ಸಂತೋಷಪಡಿಸಲು ಜಲ ವನ ಆ ಕ್ರೀಡೆಗಳಲ್ಲಿ ಅವಳನ್ನು ಅದರಲ್ಲಿ ಮುಳುಗು ಹೋಗುವ ಹಾಗೆ ಮಾಡಿದ್ದಾರಂತೆ. ಹಾಗೆ ಆ ಅರಮನೆಯಲ್ಲಿ ಆ ಜರಿ ಅವಳ ನಯನತಾರೆಗಳಲ್ಲಿ ಆ ತ್ರಿಶಲೆಯ ಕಣ್ಣು ಎಂಬ ನಕ್ಷತ್ರಗಳಲ್ಲಿ ಈ ಸತ್ಯನೇ ಶಿವನು ಶಿವನೇ ಸುಂದರನು ಎನ್ನುವ ಹಾಗೆ ಜಿನಮಾತೆಯನ್ನು ರಂಜಿಸುತ್ತಿರುವ ವಿವಿಧ ಚಿತ್ರಪಟಗಳನ್ನು ಆಕೆಗೆ ತೋರಿಸ್ತಾ ಇದ್ದಾರೆ. ವೀಣಾನಾದ, ಕೊಳಲುನಾದ, ಮೃದಂಗಾದಿ ವಾದ್ಯಗಳನ್ನು ಅವಳಿಗೆ ಕೇಳಿಸ್ತಾ ಇದ್ದಾರೆ ಮತ್ತು ವಿವಿಧ ಚಿತ್ರಗಳನ್ನು ಬರೆದು ಅವಳಿಗೆ ಸಂತಸವನ್ನು ತರ್ತಾ ಇದ್ದಾರೆ. ರಸಕಾವ್ಯಗೋಷ್ಠಿಯನ್ನು ಮೊದಲೇ ಸುರಕನ್ಯೆಯರು ಅವರ ಬಾಯಿ ಬಿಟ್ಟರೆ ಬರುವ ಶಬ್ದಗಳೇ ಅಪೂರ್ವ. ಆ ಅಪೂರ್ವವಾದ ಸಾಹಿತ್ಯವನ್ನು ಹೇಳ್ತಾ ಇದ್ದಾರಂತೆ. ಒಗಟುಗಳನ್ನು ಹೇಳಿ ಆ ಜಿನಮಾತೆಯಿಂದ ಒಗಟಿಗೆ ಉತ್ತರವನ್ನು ಬಿಡಿಸ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಅವಳ ಗರ್ಭಾಂಬುದಿಯಲ್ಲಿ ಅಂತಿಮ ತೀರ್ಥಂಕರನಾದಂಥ ಮಹಾವೀರನ ಅವತರಣ ಆಗೋಗಿದೆ. ಗರ್ಭದಲ್ಲಿ ಅವಳಿಗೆ ಆಧ್ಯಾತ್ಮ ಸಂಬಂಧಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರಂತೆ ತ್ರಿಶಲಾದೇವಿಯನ್ನು. ಅದಕ್ಕೆ ತ್ರಿಶಲಾದೇವಿ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾಳೆ. ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.